Priya Shetty from Bridge Health. Welcome to yet another episode of Bridge Health Podcast. Bridge Health is a leading proactive and preventive healthcare organization, and one of our focused area is metabolic healthcare programs. Today, the podcast is going to be exclusively in Kannada language. So, with no further delay, let's begin. ಎಲ್ರಿಗೂ ನಮಸ್ಕಾರ. ಬ್ರಿಡ್ಜ್ ಹೆಲ್ತ್ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಇಲ್ಲಿ ನಿಜವಾದ ಕಥೆಗಳೊಂದಿಗೆ ನಿಜವಾದ ಬದಲಾವಣೆಗೆ ಪ್ರೇರಣೆ ಕೊಡುತ್ತೇವೆ. ಇವತ್ತು ತಮ್ಮೊಂದಿಗೆ ಇದ್ದಾರೆ ತುಂಬಾ ಸ್ಫೂರ್ತಿದಾಯಕವಾದ ಅತಿಥಿ ಶ್ರೀಮತಿ ವೀಣಾ ಮಾಲ್ತೇಶ್. ತಮ್ಮ 25 ವರ್ಷದ ಡಯಾಬಿಟಿಸ್ ಜರ್ನಿನ ಬ್ರಿಡ್ಜ್ ಹೆಲ್ತ್ ಮೆಡ್ಫಿಟ್ ಪ್ರೋಗ್ರಾಮ್ ಮುಖಾಂತರ ಬದಲಾವಣೆ ಮಾಡಿಕೊಂಡವರು. ಬನ್ನಿ ಇವತ್ತು ಅವರ ಮುಖಾಂತರ ಅವ್ರ ಜರ್ನಿ ಹೇಗಿತ್ತು ಅಂತ ತಿಳಿದುಕೊಳ್ಳೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಬ್ರಿಡ್ಜ್ ಹೆಲ್ತ್ ಪಾಡ್ಕಾಸ್ಟ್ಗೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗಿದೆ ನಿಮ್ಮ ಆರೋಗ್ಯ? ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು ನೀವು ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದು ಇವತ್ತು. ನನಗೂ ತುಂಬಾ ಖುಷಿ ಆಯ್ತು. ನೀವೇ ಇಲ್ಲಿ ನನ್ನ ಆಹ್ವಾನ ಮಾಡಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು. ಸೊ ಶುರು ಮಾಡೋಣ ಪಾಡ್ಕಾಸ್ಟ್? ಖಂಡಿತ. ಆಲ್ರೈಟ್. ಸೊ ಮ್ಯಾಮ್, ಸ್ವಲ್ಪ ನಿಮ್ದು ಡಯಾಬಿಟಿಸ್ ಜರ್ನಿ ಬಗ್ಗೆ ತಿಳಿದುಕೊಡ್ಬೋದಾ? ಖಂಡಿತ. ನನಗೆ ಹೆಚ್ಚು ಕಡಿಮೆ ಒಂದು 45ನೇ ವಯಸ್ಸಲ್ಲಿ ಇದು ಗೊತ್ತಾಯ್ತು ನನಗೆ ಡಯಾಬಿಟಿಸ್ ಇದೆ ಅಂತೇಳಿ. ನನ್ನ ತಂದೆ ತಾಯಿಗಾಗ್ಲಿ ನನ್ನ ಫ್ಯಾಮಿಲಿಯವ್ರಿಗಾಗ್ಲಿ ಯಾರಿಗೂ ಡಯಾಬಿಟಿಸ್ ಇರ್ಲಿಲ್ಲ. ನನಗೆ ಬಂತಲ್ಲ ಅಂತೇಳಿ ನಂಗೆ ತುಂಬಾ ಭಯ ಆಯ್ತು. ನನಗೆ ಭಯ ಆಗಿ ಮನೆ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಅವ್ರು ಈಗನೇ ಸದ್ಯಕ್ಕೆ ಮೆಡಿಸಿನ್ ಬೇಡ ಅಂತ ಹೇಳಿದ್ರು. ಓಕೆ. ಸುಮಾರು ಒಂದು 6 ವರ್ಷ ನಾನು ಟ್ಯಾಬ್ಲೆಟ್ಸ್ ಏನು ತಗೊಳ್ಳಿಲ್ಲ. ಆಮೇಲೆ ಸಡನ್ ಆಗಿ ಒಂದೇ ಈಗ ಒಂದ್ ಮಾತ್ರೆ ಇನ್ನೊಂದು ನೆಕ್ಸ್ಟ್ ಇಯರ್ ಇನ್ನೊಂದು ಮಾತ್ರೆ ಅಂತ ಆಡ್ ಆಗ್ತಾ ಹೋಯ್ತು. ಜಾಸ್ತಿನೇ ಆಯ್ತು. ಓಕೆ. ಸೊ ನಿಮ್ಗೆ ಆ ಕ್ಷಣ ಹೆಂಗ್ ಅನ್ಸ್ತು? ಡಯಾಬಿಟೀಸ್ ನಂಗೆ ಡಯಾಗ್ನೋಸ್ ಆಗಿದೆ ಅಂತ ಗೊತ್ತಾದಾಗ ಡಾಕ್ಟರ್ ಇಂದ ಏನ್ ಮೈಂಡ್ ಅಲ್ಲಿ ಏನ್ ಬಂತು ನಿಮ್ಗೆ? ನಂಗೆ ತುಂಬಾ ಭಯ ಆಯ್ತು. ಏನು ನನಗೆ ಬರಬಾರದ ಕಾಯಿಲೆ ಬಂದು ಹೋಗ್ಬಿಟ್ಟಿದೆ ಅಂತ ಅನ್ನಿಸ್ತು ನನಗೆ. ಹೌದಾ? ಆದ್ರೆ ಇದನ್ನ ಹೆಂಗೆ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗ್ಲಿಲ್ಲ. ಎಲ್ಲರದು ಸಲಹೆಗಳು ಬಿಟ್ಟಿ ಸಲಹೆಗಳು ಸಿಗ್ತಾ ಇತ್ತು ನನಗೆ. ಆದ್ರೂ ಏನ್ ಕಡಿಮೆ ಆಗ್ಲಿಲ್ಲ. ಇಲ್ಲಿ ತನಕ ಬಂದಿದ್ದೀನಿ ನಾನು. ಓಕೆ, ನೈಸ್. ಸೊ ಮ್ಯಾಮ್, ನಿಮ್ಮ ಬ್ರಿಡ್ಜ್ ಹೆಲ್ತ್ ಮೆಡ್ಫಿಟ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ಬೋದು? ಅದು ನನಗೆ ಅವಾಗ ಒಂದ್ಸತಿ ಐರನ್ ಲೆವೆಲ್ ತುಂಬಾ ಕಡಿಮೆ ಆಗಿತ್ತು ನನಗೆ. ಓಕೆ. ಆಗ ಇಲ್ಲಿ ಇಂಜೆಕ್ಷನ್ ಬರ್ತಾ ಇದ್ದೆ ನಾನು. ಹಾಗೆ ಒಂದ್ಸತಿ ಹಿಂಗೆ ಶುಗರ್ ಲೆವೆಲ್ ಚೆಕ್ ಮಾಡ್ಸೋಣ ಅಂತ ಹೇಳಿದಾಗ ಚೆಕ್ ಮಾಡಿಸ್ದೆ ನಾನು. ಚೆಕ್ ಮಾಡಿಸಿದಾಗ ಶುಗರ್ ಲೆವೆಲ್ ಜಾಸ್ತಿ ಇತ್ತು. HbA1c ಕೂಡ 9.1 ಇತ್ತು. ಓ ಹೌದಾ? ಅಷ್ಟು ಜಾಸ್ತಿ ಆಗಿತ್ತ? ಹೌದು. ಆಮೇಲೆ ನಂಗೆ ತುಂಬಾ ಭಯ ಆಗ್ಬಿಡ್ತು. ನನ್ನ ಮಗಳು ಬಲವಂತ ಮಾಡಿ ಇದಕ್ಕೆ ಕಳ್ಸಿದ್ದು, ಬ್ರಿಡ್ಜ್ ಹೆಲ್ತ್ಗೆ ಕಳ್ಸಿದ್ಲು. ಆವಾಗ ನವೆಂಬರ್ 24 ಓಕೆ 24 ಇಸ್ವಿ ನಾನು ಇಲ್ಲಿ ಬಂದು ಇದು ಮೆಡ್ಫಿಟ್ಗೆ ಜಾಯಿನ್ ಆದೆ. ಜಾಯಿನ್ ಆದಾಗ ಅಲ್ಲಿ ನನಗೆ ಸುಷ್ಮಾ ಅವರು ನನಗೆ ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡ್ತಾ ಇದ್ರು. ಡಾಕ್ಟರ್ ಶ್ವೇತಾ ಕೂಡ ಅಷ್ಟು ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದ್ರು ನನಗೆ. ಆಮೇಲೆ ರೇಖಾ ಮೇಡಮ್ ನಾನು ತಿಂತಾ ಇದ್ದಿದ್ದು ಡಯಟ್ ಫುಡ್ಡೇ ತಿಂತಾ ಇದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನಂಗೆ ಗೊತ್ತಾಯ್ತು, ಇವ್ರದ್ದು ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು ನಾನು ತಿಂತಾ ಇರೋದು ಏನು ಅಲ್ಲ ಅಂತೇಳಿ. ಅವರು ಅಷ್ಟು ಚೆನ್ನಾಗಿ ನನಗೆ ಪ್ರೋಟೀನ್ ಎಷ್ಟಿರ್ಬೇಕು, ಫೈಬರ್ ಎಷ್ಟಿರ್ಬೇಕು, ಐರನ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಇದ್ದು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದು. ಆಮೇಲೆ ಆ ಫುಡ್ ನಂಗೆ ಬೇಜಾರಾಗ್ಲಿಲ್ಲ. ಅದು ತುಂಬಾ ಟೇಸ್ಟಿಯಾಗೇ ಇತ್ತು ನನಗೆ. ಅದನ್ನ ನಾನು ಇವತ್ತಿಗೂ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಹ್ಯಾಪಿ ಆಗಿದ್ದೀನಿ ನಾನು. ಆಮೇಲೆ ಒಂದು 45 ಡೇಸ್ ಆದ್ಮೇಲೆ ಮತ್ತೆ ಚೆಕ್ ಮಾಡಿದ್ವಿ ನಾವು. ಅವಾಗ 6.1 ಇತ್ತು. 9.1 ಇಂದ 6.1 ಬಂತು. ಆಮೇಲೆ 3 months ಆಮೇಲೆ ಯೋಗ ಕ್ಲಾಸ್ ಇರ್ತಿತ್ತು. ಆಮೇಲೆ ಮೆಂಟಲ್ ಹೆಲ್ತ್ಗೆ ವೆಲ್ನೆಸ್ಗೆ ಅವ್ರ ಅರ್ಪಿತಾ ಅಂತ ಅನ್ನೋರು, ಅವರು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ನನಗೆ ಯೋಗ ಇತ್ತು. ಇದು ಎಲ್ಲ ಸೇರಿ ನಂದು ಶುಗರ್ ಲೆವೆಲ್ ಫುಲ್ ನನ್ನ ಕಂಟ್ರೋಲಿಗೆ ಬಂತು. ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್. ಇದ್ರೊಳಗೆ ರೀಡಿಂಗ್ ನ ನೋಡ್ಬೇಕಾದ್ರೆ ಖುಷಿ ಆಗ್ತಾ ಇತ್ತು.
ಹೈ ಇದ್ದಾಗ ನೋಡಕ್ ಭಯ ಆಗ್ತಾ ಇತ್ತು ಆ ಇದನ್ನ. ಹೇಗೆ ನೀವು ನಿಮ್ದು ಶುಗರ್ ಲೆವೆಲ್ಸ್ ನ ಮಾನಿಟರ್ ಮಾಡ್ತಾ ಇದ್ರಿ ಈ ಪ್ರೋಗ್ರಾಮ್ ಅಲ್ಲಿ? ಪ್ರೋಗ್ರಾಮ್ ಅಲ್ಲಿ ನನ್ಗೆ CGM ಹಾಕಿ ಇದ್ ಮಾಡಿದ್ರು, ಇಲ್ಲಿ ಪ್ಯಾಚ್ ಹಾಕಿದ್ರು CGM. ಅದ್ರದ್ದು ಮಾನಿಟರಿಂಗ್ ಇಲ್ಲಿಂದ ಕೂಡ ಮಾಡ್ತಾ ಇದ್ರು. ನಾನು ನನ್ನ ಮೊಬೈಲ್ ಅಲ್ಲಿ ನನ್ನ ಆಪ್ ಹಾಕೊಂಡಿದ್ದೆ, ಅದ್ರಲ್ಲಿ ನೋಡ್ತಾ ಇದ್ದೆ. ಅದ್ರ ಗೊತ್ತಾಗ್ತಿತ್ತು ಯಾವಾಗ ಏನ್ ತಿಂದಾಗ ಹೈ ಹೋಗುತ್ತೆ, ಏನ್ ತಿಂದಾಗ ನಾರ್ಮಲ್ ಇರುತ್ತೆ ಅನ್ನೋದು ಗೊತ್ತಾಗ್ತಿತ್ತು ನನಗೆ. ಅವಾಗ ಫುಡ್ ನ ನಾನು ಹೇಗ್ ತಗೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಯ್ತು ನನಗೆ. ಹಾಗಾಗಿ ಅದು ಒಂದು 15 days ಹಾಕಿದ್ರು ಅದನ್ನ. ಅದು ಹಾಕಿದ್ಮೇಲೆ ನಂಗೆ ಅಷ್ಟೊತ್ತಿಗೆ ನನ್ನ ಶುಗರ್ ಲೆವೆಲ್ ಫುಲ್ ಕಂಟ್ರೋಲ್ ಇತ್ತು. ಈಗನು ನಂದು 100 ಒಳಗೆ ಇರುತ್ತೆ ಯಾವಾಗ್ಲೂ ಅನ್ನೋದು. ದಟ್ಸ್ ನೈಸ್. ಮ್ಯಾಮ್, ಯಾವ ಪ್ರೋಗ್ರಾಮ್ ನೀವು ಸೆಲೆಕ್ಟ್ ಮಾಡಿದ್ರಿ? 1 month, 3 months ಅಥವಾ 6 months ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರಿ? ಹೇಳಿದ್ನಲ್ಲ, ನಾನು 1 month ತಗೊಂಡೆ ಫಸ್ಟ್. ನೋಡೋಣ ಇದು ಹೇಗಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು 1 month ತಗೊಂಡೆ ನಾನು. ಆಮೇಲೆ ನಂಗೆ ಇಷ್ಟ ಆಗ್ಬಿಟ್ಟು 3 months ಅಪ್ಗ್ರೇಡ್ ಮಾಡ್ತೇನೆ ನಾನು. ಹಾಗಾಗಿ ಯೋಗ ಕ್ಲಾಸ್ ಆಗ್ಲಿ, ಮೆಂಟಲ್ ವೆಲ್ನೆಸ್ ಪ್ರೋಗ್ರಾಮ್ ಆಗ್ಲಿ, ರೇಖಾ ಮೇಡಮ್ದು ಡಯಟಿಷಿಯನ್ ಇದಾಗ್ಲಿ, ಆಮೇಲೆ ಪ್ರತಿ ಕ್ಷಣ ಡಾಕ್ಟ್ರು ನನಗೆ ಫೋನ್ ಮಾಡ್ಬಿಟ್ಟು ನಿಮ್ದು ಹಿಂಗೆ ಆಗ್ತಾ ಇದೆ, ಈ ತರ ಇದೆ, ನಿಮ್ ಫುಡ್ ಅಲ್ಲಿ ಇದ್ ಮಾಡಿ, ಲೋ ಆಗಿದೆ, ನಿಮ್ ಶುಗರ್ ಲೆವೆಲ್ ಲೋ ಆಗಿದೆ, ನಟ್ಸ್ ತಿನ್ನಿ ಅಂತ ಹೇಳ್ಬಿಟ್ಟು ಫುಡ್ ಯಾವ ತರ ತಗೋಬೇಕು ಅನ್ನೋದು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಂಗೆ. ನಾನು ಅದರಂತೆನೆ ನಾನು ಫಾಲೋ ಮಾಡಿದ್ದೀನಿ. ನಾನು ಫಾಲೋ ಮಾಡ್ಬಿಟ್ಟು ಅದನ್ನ ನನಗೆ ಲೈಫ್ ಲಾಂಗ್ ಅದನ್ನ ನೆನ್ಪಿಟ್ಕೊಳ್ತೀನಿ ನಾನು. ತುಂಬಾ ಖುಷಿ ಆಯ್ತು ಕೇಳಿ. ಸೊ ಮ್ಯಾಮ್, ನೀವು ಇವಾಗ ನಮ್ಗೆ ನಿಮ್ ಡಯಾಬಿಟಿಸ್ ಜರ್ನಿ ಬಗ್ಗೆ ಹೇಳಿದ್ರಿ, ಹಾಗೆ ಬ್ರಿಡ್ಜ್ ಹೆಲ್ತ್ ಮೆಟ್ಫಿಟ್ ಪ್ರೋಗ್ರಾಮ್ ಬಗ್ಗೆನೂ ಹೇಳಿದ್ರಿ, ಹೇಗೆ ಜಾಯ್ನ್ ಆದ್ರಿ, ಆಮೇಲೆ ಆ ಪ್ರೋಗ್ರಾಮ್ ಮುಖಾಂತರ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಆಯ್ತು ಅಂತಾನು ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ನನ್ನ ಮುಂದಿನ ಪ್ರಶ್ನೆ ಏನು ಅಂದ್ರೆ, ನಿಮ್ದು ಎನರ್ಜಿ ಲೆವೆಲ್ಸ್ ಹೇಗಿತ್ತು ಅಂದ್ರೆ ಡಯಾಬಿಟೀಸ್ ಇದ್ದಾಗ, ಆಮೇಲೆ ಮೆಟ್ಫಿಟ್ ಪ್ರೋಗ್ರಾಮ್ ಜಾಯ್ನ್ ಆದಾಗ ಹೇಗೆ ನಿಮ್ಗೆ ಎನರ್ಜಿ ಲೆವೆಲ್ಸ್ ಏನೋ ಗೊತ್ತಾಗ್ತಿತ್ತು? ಹೇಗೆ, ಯಾವುದು ನಿಮ್ಗೆ ತುಂಬಾ ಕಷ್ಟ ಅನಿಸ್ತಿತ್ತು, ಅಥವಾ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಖಂಡಿತ ಇದನ್ನ ನಾನು ಹೇಳಲೇಬೇಕು ನಾನು. ಯಾಕೆಂತಂದ್ರೆ ನನಗೆ 9.1 HbA1c 9.1 ಇದ್ದಾಗ ನನಗೆ ನಾನು ತುಂಬಾ ಆಕ್ಟಿವ್. ನಾನು ಇದ್ರೊಳಗೆ ಎಲ್ಲಾ ವಿಷಯದಲ್ಲೂ ನಾನು ಸ್ವಲ್ಪ ಉತ್ಸಾಹದಿಂದಾನೇ ಇರೋಳು ನಾನು. ನನಗೆ ಕುಕಿಂಗ್ ನನ್ನ ಪ್ಯಾಷನ್. ನಂಗೆ ಅಡ್ಗೆ ಮಾಡಕ್ ಕೂಡ ಬೇಜಾರಾಗೋಯ್ತು ನನ್ಗೆ. ಹೌದಾ? ಆ ಅಡ್ಗೆ ಮಾಡ್ಬೇಕು, ಇಂಥದೊಂದು ಮಾಡಿ ಏನೋ ಒಂದು ಬೇಸ್ ಹಾಕ್ಬೇಕಲ್ಲ ಅನ್ನೋಷ್ಟು ಬೇಜಾರಲ್ಲಿ ನಾನು ಐತೆ. ಆದ್ರೆ ಈ ಮೆಟ್ಫಿಟ್ ಪ್ರೋಗ್ರಾಮಿಂಗ್ ನಾನು ಬಂದ ಮೇಲೆ ಬಂದ್ಬಿಟ್ಟು ನಂದು HbA1c ಲೆವೆಲ್ ಕಡಿಮೆ ಆಗಿ ನಾರ್ಮಲಿಗೆ ಬಂದಾಗ ನನ್ಗೆ ನಿಧಾನಕ್ಕೆ ನಾನು ಮೊದ್ಲಿನ ಲೈಫಿಗೆ ವಾಪಸ್ ಬರ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಮತ್ತೆ ನಾನು ಎಲ್ಲಾ ವಿಷಯದಲ್ಲೂ ನಾನು ಮತ್ತೆ ಉತ್ಸಾಹದಿಂದ ಓಡಾಡ್ಕೊಂಡು ಎಲ್ಲ ಇದು ನನ್ನ ಮೊಮ್ಮಕ್ಕಳ ಜೊತೆ ಹ್ಯಾಪಿಯಾಗಿ ಇದೀನಿ. ನಿಜವಾಗ್ಲೂ ಮೆಟ್ಫಿಟ್ ಪ್ರೋಗ್ರಾಮಿಂಗ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಆಮೇಲೆ ಇವಾಗ ನಿಮ್ಗೆ ಅಡಿಗೆ ಮಾಡಕ್ಕೆ ಇನ್ನೂ ಸ್ಫೂರ್ತಿ ಸಿಗುತ್ತೆ ಅನ್ಸುತ್ತೆ. ನಿಜವಾಗ್ಲೂ ನಂಗೆ ವೆರೈಟಿ ಫುಡ್ ಮಾಡೋದು ನನಗೆ ತುಂಬಾ ಇಷ್ಟ. ನನ್ಗೆ. ಹೌದಾ? ನಿಮ್ ಫೇವ್ರೆಟ್ ಫುಡ್ ಯಾವ್ದು ಅಂತ ತಿಳ್ಕೊಬೋದಾ? ಇದು ರೊಟ್ಟಿ ಎಡಗಾಯಿ ಪಲ್ಯ. ಓಕೆ, ಅದು ತುಂಬಾ ಫೇವ್ರೇಟ್. ಐ ಆಮ್ ಶೋರ್ ಮೋದಿ ವಿಷಯಗಳು ನಮ್ಮನ್ನ ನೋಡ್ತಾ ಇರ್ಬೇಕಾದ್ರೆ ಐ ಥಿಂಕ್ ಅಕ್ಕಿ ರೊಟ್ಟಿ ಆಗ್ಲಿ, ಎನಿಥಿಂಗ್, ಐ ಥಿಂಕ್ ರೊಟ್ಟಿ ಅಂದ್ರೆ ಅದೊಂಥರ ಹೆಲ್ದಿ ಅಂತ ಮೈಂಡ್ ಸೆಟ್ ಬರುತ್ತೆ. ಆಮೇಲೆ ಎಲ್ರಿಗೂ ಇಷ್ಟವಾದ ಆಹಾರ ಅದು. ಆಮೇಲೆ ಈಸಿಯಾಗಿ ಮಾಡ್ಕೋಬಹುದು. ಐ ಥಿಂಕ್ ಮೆಟ್ಫಿಟ್ ಜಾಯ್ನ್ ಆದ್ಮೇಲೆ ನಿಮ್ ಉತ್ಸಾಹ ಇನ್ನೂ ಜಾಸ್ತಿ ಆಯ್ತು ಅನ್ಸುತ್ತೆ. ನಿಜವಾಗ್ಲೂ ತುಂಬಾ ಜಾಸ್ತಿ ಆಯ್ತು. ಆಮೇಲೆ ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ಗೆ ಹೋಗೋದು, ಎಲ್ಗಾರು ಹೋಗ್ಬೇಕು, ಯಾರು ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ, ಬೇಜಾರು, ಅಷ್ಟು ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು ನನಗೆ. ನಿಜವಾಗ್ಲೂ ನನ್ನ ಮಗಳಿಗೆ ಇಲ್ಲಿ ಬಂದ್ರೆ ಸುಷ್ಮಾ ಅವ್ರಿಗೆ ಅವರೆಲ್ಲರೂ ನನಗೆ ತುಂಬಾ ಸಪೋರ್ಟಿವ್ ಆಗಿ ಇದ್ ಮಾಡಿದ್ರು ನನಗೆ. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಎಲ್ಲಾ ವಿಷಯದಲ್ಲ ನನಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ರು ನನಗೆ. ಓಕೆ
ನಿಜವಾಗ್ಲೂ ಈ ಏಜ್ಗೆ ನೀವು ಇಷ್ಟು ಆಕ್ಟಿವ್ ಆಗಿರೋದು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಒಂದು ಮಾದರಿ ಅಂತಾನೆ ನಾನು ಹೇಳ್ಬೋದು. ಬಿಕಾಸ್ ವೀಕ್ಷಕರು ನೋಡುವಾಗ ಅನ್ಕೊಂತಾರೆ ಏನು ಡಯಾಬಿಟೀಸು ಒಂಥರ ತುಂಬಾ ಡಿಪ್ರೆಷನ್ ಹೋಗ್ತಾರೆ. ಕೆಲವೊಬ್ರಂತೂ ಅದು HbA1c ಲೆವೆಲ್ಸ್ ಜಾಸ್ತಿ ಅಂತ ನೋಡಿದಾಗ ಅಯ್ಯೋ ಏನಾಗೋಯ್ತು ನನ್ನ ಬಾಡಿಗೆ, ನಾನು ಮತ್ತೆ ಹುಷಾರಾಗ ಗುಣಪಡಿಸ್ಬೋದೇನೋ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಇದನ್ನ ನಾವು ರಿವರ್ಸ್ ಆಗಿ ಮಾಡಿ ಟ್ರೈ ಮಾಡಿ ನಾವೇ ನಮ್ಮ ಪ್ರಯತ್ನಗಳು ಹಾಕಿದ್ರೆ ತುಂಬಾನೇ ಬದಲಾವಣೆಗಳನ್ನ ನೋಡ್ಬೋದು. ಅದಕ್ಕೆ ನೀವೇ ಮಾದರಿ ಅಂತ ಈ ಪಾಡ್ಕಾಸ್ಟ್ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನಾನು ಇನ್ನೊಂದು ಮಾತು ಹೇಳ್ಬೇಕು. ಯಾಕೆ ಅಂತಂದ್ರೆ ನಾನು ತಿಳ್ಕೊಂಡಿದ್ದೆ ಡಯಾಬಿಟಿಸ್ ಹುಷಾರಾಗದ್ದೇ ಇಲ್ಲ, ಇದು ನಮ್ಮ ಬೇಡದ ಅನಪೇಕ್ಷಿತ ಅತಿಥಿ ಅಂತಾನೆ ನಾನು ತಿಳ್ಕೊಂಡಿದ್ದೆ. ನಾನು ಅದನ್ನ ಹಂಗೆ ಟ್ರೀಟ್ ಮಾಡ್ತಿದ್ವಿ ನಾವು. ಬೇಡದ ಅತಿಥಿನ ಯಾವ ತರ ಟ್ರೀಟ್ ಮಾಡ್ತೀವಿ ಅದೇ ತರನೇ ಟ್ರೀಟ್ ಮಾಡ್ತಿದ್ದೆ ನಾನು ಅದನ್ನ. ಆದ್ರೆ ಈಗ ನಂಗೆ ಗೊತ್ತಾಯ್ತು ಬೇರೆ ಕಾಯಿಲೆಗಳೆಲ್ಲ ಅದ್ರ ಕೈಯಲ್ಲಿ ನಾವಿರ್ತೀವಿ. ಹೌದು ಹೌದು. ಈ ಡಯಾಬಿಟಿಸ್ ನಮ್ ಕೈಯಲ್ಲಿ ಆ ಲಗಾಮ್ ನಮ್ ಕೈಯಲ್ಲಿ ನಾವ್ ಇಟ್ಕೋಬಹುದು. ವೆರಿ ನೈಸ್, ವೆರಿ ನೈಸ್. ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಬೇರೆ ಕಾಯಿಲೆಗಳನ್ನ ಕೈಯಲ್ಲಿ ನಾವ್ ಇರ್ತೀವಿ, ಆದ್ರೆ ಡಯಾಬಿಟೀಸ್ ನಮ್ ಕೈಯಲ್ಲೇ ನಾವು ಕಂಟ್ರೋಲ್ ಮಾಡ್ಕೋಬಹುದು ಅಂತ. ತುಂಬಾ ಒಳ್ಳೆ ಮಾತು ಕೇಳಿ ಖುಷಿ ಆಯ್ತದ. ಥ್ಯಾಂಕ್ ಯು ಫಾರ್ ಶೇರಿಂಗ್ ನಿಮ್ ಎಕ್ಸ್ಪೀರಿಯನ್ಸ್ ನಮ್ಮೊಂದಿಗೆ. ಸೊ ಮ್ಯಾಮ್, ಇವಾಗ ನಾವು 3ನೇ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ನಿಮ್ ಡಯಾಬಿಟೀಸ್ ಜರ್ನಿ ಬಗ್ಗೆ ಕೇಳಿದ್ವಿ, ಆಮೇಲೆ ನಿಮ್ದು ಮೆಡ್ಫಿಟ್ ಜರ್ನಿ ಬಗ್ಗೆನೂ ಅರ್ಥ ಮಾಡ್ಕೊಂಡ್ವಿ. ಇವಾಗ ನಾನ್ ಕೆಲವೊಂದು ರ್ಯಾಪಿಡ್ ಫೈರ್ ಪ್ರಶ್ನೆಗಳನ್ನ ಕೇಳ್ತೀನಿ. ಅಂದ್ರೆ ಒಂದ್ ಪದದಲ್ಲಿ ನೀವು ಉತ್ತರ ಮಾಡ್ಬೇಕು. ಆಯ್ತಾ? ರೆಡಿ ಆಗಿದ್ದೀರಾ? ಎಕ್ಸೈಟೆಡ್ ಆಗಿದ್ದೀರಾ? ಶುರು ಮಾಡೋಣವಾ? ನನ್ ಮೊದಲನೇ ಪ್ರಶ್ನೆ, ನಿಮ್ಮ ಜೀವನ ಹೇಗಿತ್ತು? ಬ್ರಿಡ್ಜ್ ಹೆಲ್ತ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಿಮ್ಮ ಆರೋಗ್ಯ ಹೇಗಿತ್ತು? ಒಂದ್ ಪದದಲ್ಲಿ ಹೇಳ್ಬೇಕಾದ್ರೆ. ನಿರಸ ಜೀವನ, ರುಚಿ ಇಲ್ಲದ ಊಟ, ಬೇಡದ ಮೆಡಿಸಿನ್ಸ್. ಓಕೆ. ಆಮೇಲೆ ಇವಾಗ ಈಗ ಸ್ವತಂತ್ರವಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ಮೆಡಿಸನ್ ಇಲ್ದಲೆ ಹ್ಯಾಪಿ ಆಗಿದ್ದೀನಿ. ವೆರಿ ನೈಸ್, ವೆರಿ ನೈಸ್. ಐ ಥಿಂಕ್ ಮುಖದಲ್ಲೇ ಕಾಣ್ತಾ ಇದೆ ಆ ಖುಷಿ. ಓಕೆ. 2ನೇ ಪ್ರಶ್ನೆ, ಈ ಮೆಡ್ಫಿಟ್ ಜರ್ನಿಯಲ್ಲಿ ನಿಮ್ಮ ಫೇವ್ರೆಟ್ ಪ್ರಯಾಣ ಯಾವುದಾಗಿತ್ತು? ಯೋಗ, ಓಕೆ, ಮತ್ತೆ ಡಯಟ್. ಹೌದಾ? ಡಯಟ್ ಫುಡ್. ಓಕೆ. ಇವಾಗ್ಲೂ ಯೋಗ ಮಾಡ್ತೀರಾ? ಸ್ವಲ್ಪ ಮಾಡ್ಸ. ಓಕೆ, ನೈಸ್. ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅನ್ಸಿದ್ರೆ. ಓಕೆ. ನನ್ನ 3ನೇ ಪ್ರಶ್ನೆ, ನಿಮ್ಮ 25 ವರ್ಷದ ಡಯಾಬಿಟಿಕ್ ಸಂಬಂಧವನ್ನು ನೀವು ಒಂದ್ ಪದದಲ್ಲಿ ವರ್ಣಿಸ್ಬೇಕಂದ್ರೆ ಹೇಗೆ ವರ್ಣನೆ ಮಾಡ್ತೀರಾ? ಬೇಡದ ಅತಿಥಿ. ವೆರಿ ನೈಸ್. ನನ್ಗೆ ಆಗ್ಲೇ ನಾನು ಹೇಳಿದೆ ನಿಮ್ಗೆ, ನನ್ಗೆ ಅದು ವರ್ಡ್ ತುಂಬಾನೇ ಇಷ್ಟ ಆಯ್ತು, ಬೇಡದೆ ಅತಿಥಿ. ಓಕೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಇವಾಗ ನೀವು ಬ್ರಿಡ್ಜ್ ಮೆಡ್ಫಿಟ್ ಜರ್ನಿ ಜಾಯ್ನ್ ಆಗಿ HbA1c ಲೆವೆಲ್ಸ್ ನೆಲ್ಲ ಕಂಟ್ರೋಲ್ ಅಲ್ಲಿ ತಗೊಂಡು, ಡಯಾಬಿಟೀಸ್ ಕಂಟ್ರೋಲ್ ಅಲ್ಲಿ ತಗೊಂಡು, ನೀವು ಒಂದ್ ಪದದಲ್ಲಿ ನಿಮ್ಮನ್ನ ಹೇಳಬೇಕಾದ್ರೆ ಹೇಗೆ ಹೇಳ್ತೀರಾ? ಡಯಾಬಿಟಿಸ್ ಈಗ ನನ್ನ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ತೀನಿ. ಅದು ನನಗೆ ಮೊದಲು ಜಾಸ್ತಿ ಇತ್ತಲ್ಲ, ಈಗ ನನಗೆ 5.1 ಇದೆ. HbA1c 5.1 ಇದೆ. ಓಕೆ. ನೀವೇನಾದ್ರೂ ಟೈಟಲ್ ಕೊಡ್ಬೇಕಾಗಿದ್ರೆ ಏನ್ ಹೇಳ್ತೀರಾ? ಪೋಸ್ಟ್ ಡಯಾಬಿಟಿಕ್, ಇವಾಗ ನಿಮ್ದು ನಿಜವಾದ ಜೀವನದ ಪೋಸ್ಟ್ ಡಯಾಬಿಟೀಸ್ ಟೈಟಲ್ ಕೊಡ್ಬೇಕಾಗಿದ್ರೆ ನಿಮ್ ಜೀವನಕ್ಕೆ ಯಾವ ತರ ಟೈಟಲ್ ಕೊಡ್ತೀರಾ? ಮಾರ್ನಿಂಗ್ ಕಾಫಿ, ಓಕೆ, ವಿತ್ ಫ್ರೀಡಮ್. ಓಕೆ. ನನ್ಗೂ ಕಾಫಿ ಅಂದ್ರೆ ತುಂಬಾನೇ ಇಷ್ಟ. ನಾನು ಕಾಫಿ ಲವರು, ಹಾಗಾಗಿ ಐ ಥಿಂಕ್ ನನ್ಗೂ ನಿಮ್ದು ಹವ್ಯಾಸಗಳು ತುಂಬಾನೇ ಇಷ್ಟ ಆಗುತ್ತೆ. ಓಕೆ. ಒಂದು ಲಾಸ್ಟ್ ಕ್ವೆಶನ್, ಇದು ನಿಮ್ ತುಂಬಾ ಪರ್ಸನಲ್ ಆಗಿರುತ್ತೆ, ಹಾಗಾಗಿ ಕೇಳ್ತೀನಿ. ಸೊ ನಾನು ನಿಮ್ದು ಬಯೋ ಓದ್ಬೇಕಾದ್ರೆ ಗೊತ್ತಾಯ್ತು ನೀವು ತುಂಬಾ ಟ್ರಾವೆಲ್ ಮಾಡ್ತೀರಾ, ತುಂಬಾ ಪ್ರಯಾಣ ಮಾಡೋದಕ್ಕೆ ನಿಮ್ಗೆ ಇಷ್ಟ. ಸೊ ಹಾಗಾಗಿ ನಿಮ್ದು ಫೇವ್ರೆಟ್ ಪ್ಲೇಸ್ ಯಾವ್ದು, ಡೆಸ್ಟಿನೇಷನ್ ಟ್ರಾವೆಲ್ ಮಾಡಿದ್ ಯಾವ್ದು, ಅದ್ ಯಾವ್ದು ತುಂಬಾ ನೆನಪಾಗಿರೋದು ನಿಮ್ಗಿರುತ್ತೆ? ನಂಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. ನಂಗೆ ಮೊದ್ಲಿಂದಾನು ಫಸ್ಟ್ ಇಂಡಿಯಾದೊಳಗೆ ಓಡಾಡ್ತಿದ್ದೆ. ಈಗ ಸ್ವಲ್ಪ ಪ್ರಮೋಷನ್ ವಿದೇಶಗಳಿಗೆಲ್ಲ ಸ್ವಲ್ಪ ಹೋಗ್ತಾ ಇರ್ತೀವಿ. ನನ್ನ ಹಸ್ಬೆಂಡ್ ಜೊತೆ. ಯಾವ ಕಂಟ್ರಿಗೆ ವಿಸಿಟ್ ಮಾಡಿದ್ದೀರಾ? ನಾವು ಒಂದು 23 ಕಂಟ್ರೀಸ್ ಹೋಗಿದ್ದೀವಿ ನಾವು. ಈಗ ರೀಸೆಂಟ್ ಆಗಿ ಜಪಾನ್ಗೆ ಹೋಗ್ಬಿಟ್ಟು ಬಂದ್ವಿ ನಾವು. 23 ಕಂಟ್ರಿಗಳು ಈ ಏಜ್ಗೆ. ಐ ಥಿಂಕ್ ನೀವು ತುಂಬಾ ಉದಾಹರಣೆ ಆಗಿದ್ದೀರಾ. ನಮ್ ವ್ಯೂವರ್ಸ್ ನೋಡೋರಿಗೆ ನೀವು ತುಂಬಾ ಮಾದರಿ ಆಗಿದ್ದೀರಾ. 23 ಕಂಟ್ರಿಗಳು, ಇಟ್ಸ್ ನಾಟ್ ಪಾಸಿಬಲ್. ಅಂಡ್ ಈ ಏಜ್ಗೆ, ಈ ಎನರ್ಜಿ ಜೊತೆ, ಈ ಸ್ವತಂತ್ರ ವ್ಯಕ್ತಿ ಆಗ್ಬಿಟ್ಟು ಡಯಾಬಿಟೀಸ್ ನಮ್ ಕಂಟ್ರೋಲ್ ಅಲ್ಲಿ ಹಠಮಠದಲ್ಲಿ ಇಟ್ಕೊಂಡು ಈ ತರ ಇವರು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ಯು ಮ್ಯಾಮ್. ಸೀರಿಯಸ್ಲಿ ಹ್ಯಾಟ್ಸ್ ಆಫ್. ಅಲ್ಲಿ ಕೂಡ ನಾನು ಫುಡ್ ನ ಅಲ್ಲಿ ಬ್ರಿಡ್ಜ್ ಹೆಲ್ತ್ ಅಲ್ಲಿ ನಂಗೆ ಮೆಟಾಫಿಟ್ ಅದ್ರೊಳಗೆ ಯಾವ ತರ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರು, ಅದೇ ತರ ಫಾಲೋ ಮಾಡ್ಕೊಂಡು ಅಲ್ಲೂ
ಆಕ್ಟಿವ್ ಆಗೇ ಇರ್ತೀನಿ ನಾನು. ಓಕೆ, ಅಂದ್ರೆ ನೀವು ಟ್ರಾವೆಲ್ ಮಾಡಿದಾಗೂ ಕೂಡ ಮೆಟ್ಫಿಟ್ ಜರ್ನಿನ ಮೈಂಡ್ ಅಲ್ಲಿ ಇಟ್ಕೊಂಡು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತಾನು ಫಾಲೋ ಮಾಡ್ತಿದ್ದಾರೆ. ವಾವ್, ನಾನ್ ನಿಮ್ಗೆ ಚಪ್ಪಾಳಿ ಕಟ್ಲೇಬೇಕು. ಇದು ನನ್ನ ಮನಸ್ಸಿನ ಬರ್ತಿರೋದು. ತುಂಬಾನೇ ಖುಷಿ ಆಯ್ತು ಕೇಳಿ. ಸೊ with this I think we'll end the rapid fire round, ma'am. Thank you so much for participating. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ನಮ್ಮ ಅತಿಥಿ ಶ್ರೀಮತಿ ವೀಣಾ ಮಾಲ್ತೇಶ್ ಅವರು ಅವರ ಡಯಾಬಿಟಿಸ್ ಜರ್ನಿ ಬಗ್ಗೆ ಹಾಗೂ ರಿಚ್ ಹೆಲ್ತ್ ಮೆಟ್ಫಿಟ್ ಜರ್ನಿ ಬಗ್ಗೆ ನಮ್ಮನ್ನ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಆ ಪ್ರೋಗ್ರಾಮ್ ಅವ್ರಿಗೆ ಬದಲಾವಣೆಗಳ ಗೊತ್ತಾಯ್ತು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಈ ಪ್ರೋಗ್ರಾಮ್ ಮುಗಿಸೋಕ್ಕಿಂತ ಮುಂಚೆ ನಾನು ಮ್ಯಾಮ್ ನಿಮ್ಗೆ ಒಂದು ಸಂದೇಶನ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳ್ಬೇಕಾದ್ರೆ ಏನ್ ಸಂದೇಶನ ನೀವು ಹೇಳಕ್ ಇಷ್ಟಪಡ್ತೀರಾ? ಏನ್ ಮೆಸೇಜ್ ನ ನೀವು ಕೊಡಕ್ ಇಷ್ಟಪಡ್ತೀರಾ? ನಿಜವಾಗ್ಲು ನಾನು ಒಂದು ಹೇಳಲೇಬೇಕು ಎಲ್ಲರಿಗೂ. ಡಯಾಬಿಟೀಸು ಇದು ಒಂದು ಕಾಯಿಲೆ ಅಲ್ಲ, ಡಿಸಾರ್ಡರ್ ಅಂತಾನೆ ಹೇಳಿದ್ದಾರೆ. ಆದ್ರೂ ಅದು ಬರ್ತಿದ್ದಂಗೆನೆ ಪ್ರತಿಯೊಬ್ಬರಿಗೂ ಗಾಬರಿ ಆಗೋದು ಸಹಜ. ಯಾಕೆ ಅಂತಂದ್ರೆ ಫುಡ್ ಕಂಟ್ರೋಲ್ ಮಾಡ್ಕೋಬೇಕು, ಎಕ್ಸರ್ಸೈಸು, ನಮ್ಮ ಜೀವನ ಶೈಲಿ ಪೂರ್ತಿ ಚೇಂಜ್ ಆಗಿ ಹೋಗುತ್ತೆ. ನಾವು ಮೊದ್ಲಿದ್ದಂಗೆ ಇರಕ್ ಸಾಧ್ಯನೇ ಇಲ್ಲ. ಆದ್ರೆ ಡಯಾಬಿಟೀಸು ನಿಮ್ಮ ಕಂಟ್ರೋಲಲ್ಲಿ ಇರೋ ಚಾನ್ಸಸ್ ಜಾಸ್ತಿ ಇದೆ. ನಾವು ಅದನ್ನ ಟ್ರೀಟ್ ಮಾಡ್ತೀವಿ, ಅದು ನಮ್ಮನ್ನ ಅದೇ ತರ ಟ್ರೀಟ್ ಮಾಡುತ್ತೆ. ನೀವು ಅದನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡ್ರೆ ಡಯಾಬಿಟಿಸ್ ಕೂಡ ನಮ್ಮನ್ನ ಸರಿಯಾದ ರೀತಿಯಲ್ಲಿ ನಮ್ಮನ್ನ ನೋಡ್ಕೊಳ್ಳುತ್ತೆ. ನಾವು ಹ್ಯಾಪಿಯಾಗಿ ಜೀವನ ಸಾಗಿಸ್ಬೋದು. ಯಾವುದೇ ರೀತಿಯ ಭಯ ಇಲ್ಲದೇನೆ ನಾವು ಜೀವನನ ಸಾಗಿಸ್ಬೋದು. ಮೆಟ್ಫಿಟ್ ಇಂದ ಇದು ಸಾಧ್ಯ ಆಗಿದೆ, ನನ್ನ ಜೀವನದಲ್ಲಿ ಸಾಧ್ಯ ಆಗಿದೆ. ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್, ಈ ಮೂಲಕನೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಯಾರು ನಿಮ್ಗೆಲ್ಲ ಡಯಾಬಿಟೀಸ್ ಕಂಟ್ರೋಲ್ ಮಾಡಕ್ ಆಗಲ್ಲ, ಡಯಾಬಿಟೀಸ್ ಇಂದ ನಾನು ತುಂಬಾ ಮಾತ್ರೆಗಳು ತಗೋತಾ ಇದ್ದೀನಿ ಅಥವಾ ನಾನು ಕಂಟ್ರೋಲ್ ತಗೊಳಕ್ಕೆ ಆಗಲ್ಲ ಅನ್ಸಿದವ್ರಿಗೆಲ್ಲ ರಿಚ್ ಹೆಲ್ತ್ ಮೆಟ್ಫಿಟ್ ಪ್ರೋಗ್ರಾಮ್ ಅವೈಲೇಬಲ್ ಇದೆ. ನೀವು ಬಂದ್ಬಿಟ್ಟು ಎನ್ರೋಲ್ ಆಗಿ ಹಾಗೆ ಈ ಪ್ರೋಗ್ರಾಮ್ ನ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ನಿಮ್ ಜೀವನವನ್ನು ಆರೋಗ್ಯವನ್ನು ಬದಲಾಯಿಸ್ಕೊಳ್ಬಹುದು. ಸೊ ವಿತ್ ದ್ಯಾಟ್ ಮ್ಯಾಮ್ ಈ ಪಾಡ್ಕಾಸ್ಟ್ ನ ಮುಕ್ತಾಯಗೊಳಿಸೋಣ. ಆಮೇಲೆ ಇವತ್ತು ನಿಮ್ಗೆ ನಮ್ ರಿಚ್ ಹೆಲ್ತ್ ಕ್ಯಾಂಪಸ್ ಅಲ್ಲಿ ಕರೆದು ಈ ಪಾಡ್ಕಾಸ್ಟ್ ಮಾಡೋದಕ್ಕೆ ನಮ್ಗೆ ತುಂಬಾ ಸಂತೋಷ ಆಯ್ತು. ನಿಮ್ದು ಅಮೂಲ್ಯ ಟೈಮ್ ನ ತಗೊಂಡ್ಕೊಟ್ಟು ಬಂದು ಇಲ್ಲಿ ನಮ್ ಜೊತೆ ನಿಮ್ದು ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಳ್ಳೋದಕ್ಕೆ ನಮ್ಗೆ ತುಂಬಾನೇ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇವತ್ತು ಪಾಡ್ಕಾಸ್ಟ್ ಬಂದಿದ್ದೀವಿ. ನನಗೂ ಕೂಡ ಇಲ್ಲಿ ಬಂದ್ಬಿಟ್ಟು ನನ್ನ ಅನುಭವವನ್ನ ಹೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಕೂಡ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು.